ಎಲ್ಲರಿಗೂ ಸ್ವಾಗತ. ಹೇಗೆ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ದೇವರ ಫಿಲಮ್ಗೆ ಹೋಗ್ತಿದ್ದೀನಿ, NTRದು. ಆಲ್ಮೋಸ್ಟ್ ವೀಕ್ ಆಗ್ತಾ ಬಂತು, ನನಗೆ ಟೈಮ್ ಸಿಕ್ಕಿರಲಿಲ್ಲ ಅದಕ್ಕೆ ಹೋಗೋಕ್ಕೆ. ಸೊ ಅದಕ್ಕೆ ನಾನು ನನ್ನ ಫ್ರೆಂಡ್ ಹೋಗ್ತಾಯಿದ್ದೀರಿ. ಸೊ ಬನ್ನಿ ಹೋಗೋಣ. ಟೈಮ್ ಸೀಟ್ ಅದು ಬ್ರೌನ್ ಇರೋದೆಲ್ಲ ಸೀಟ್ ಇದೆ ಅಂತನಾ? ಸೀಟ್ ಇದೆಯಾ? ಸೊ ಮಳೆಗೆ ಫುಲ್ ನೆನ್ಗೋಗ್ಬಿಟ್ಟಿದ್ದೀನಿ. ಸೊ ಯಾವ ಥರ ಮಳೆ ಬಿದ್ದುಬಿಟ್ಟೈತೆ ಅಂತ ಹೇಳ್ಬಿಟ್ಟು ಸಖತ್ ಮಳೆ ಕಾಣಿಸ್ತಾ ಇರ್ಬೋದು ನೋಡ್ರಿ. ಫುಲ್ ನೆನ್ಗೋಗ್ಬಿಟ್ಟಿದ್ದೀನಿ ಫುಲ್ಲು. ನನ್ನ ಫ್ರೆಂಡ್ ಇನ್ನೂ ಬಂದಿಲ್ಲ ನೋಡಿ, ಬಟ್ಟೆ ಫುಲ್ ಒದ್ದೆ ಆಗ್ಬಿಡೈತೆ. ಇವಾಗ ಈ ಚಳಿನಲ್ಲಿ ಆ ಏಶ್ ಹಾಕಿ ಹೆಂಗೆ ನೋಡೋದು ಏನು ಮಾಡೋದೋ ಗೊತ್ತೇ ಆಗ್ತಾಯಿಲ್ಲ. ಸೊ ನನ್ನ ಫ್ರೆಂಡಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಓಡೋಡು ಬರ್ಕೊಂಡು ನೋಡಿ. ಎಲ್ಲಾಗ್ದೆ ಗಾಡಿ ಇದೆಲ್ಲಿ ತಗೊಂಬಂದೆ ಇದು ಜಾಕೆಟು? ಅಲ್ಲೇ ಇರತ್ತಲ್ಲ, ನೀನು ಬೋರ್ಡಾಗಿ ಬಟ್ಟೆ ತಗೊಂಡೋಗಿಲ್ಲ, ಅಲ್ಲಿ ತಗೊಂಡಿದ್ದೆ ಇದು. ಅಲ್ಲೇ ತಗೊಂಡು. ಸೊ ಇವಾಗ ಹೋಗ್ತಾಯಿದ್ದೀವಿ, ತಗೊಂಡಿದ್ದಾಯ್ತು ನೋಡಿ. 5 ಬಂದಿದ್ದೀವಿ. ಅಣ್ಣ ಎಷ್ಟನೇ ಫ್ಲೋರು? ಹಾಂ, 5th ಫ್ಲೋರಾ? 5th ಫ್ಲೋರ್ ಮುಚ್ಚ. ಇದೊಂಥರ ಆ್ಯಂಬಿಯನ್ಸ್ ಮಸ್ತಾಗೈತಲ್ಲ. ರೇಟ್ಗೆ ಯಾವ ರೇಂಜಲ್ಲಿ ವೆಯ್ಟಾಗಿ ಕಾಣಿಸ್ತಿದ್ದೀನೋ ನಾನು. ಏ ಇಲ್ಲ, 3D ಬುಕ್ ಮಾಡಿಲ್ಲ ನಾವು. ಸೊ ಸಖತ್ ಲ್ಯಾಗ್ ಅಂದರೆ ಲ್ಯಾಗ್ ಐತೆ. BGM ಬಿಟ್ರೆ ಇನ್ನೇನಿಲ್ಲ. ಆ ಫೈಟ್ ಒಂಚೂರು ಪರವಾಗಿಲ್ಲ, ಏನು ಅಷ್ಟಾಗಿ ಐತೆ ಫಿಲಮು. ಫಸ್ಟ್ ಹಾಫ್ ಚೆನ್ನಾಗೈತೆ ಅಂತಂದರು. ಫಸ್ಟ್ ಹಾಫೇ ಈ ರೇಂಜಲ್ಲಿ ಐತೆ, ಇನ್ನು ಸೆಕೆಂಡ್ ಹಾಫ್ ಇನ್ಯಾವ ರೇಂಜಲ್ಲಿ ಇರ್ತದೋ ಆಫ್ ಮಾಡೋಕ್ಕಿರ್ತಾರೋ. ಸೆನ್ಸರ್ ಎಲ್ಲ ಆಫ್ ಮಾಡೋಕ್ಕೆ ನನಗನ್ನೋದು ಬರೀ NTR ಆ್ಯಕ್ಟಿಂಗ್ ನೋಡೋಕೆ ಬಂದಿರ್ತಾರೆ ಅಷ್ಟೇ ಜನ ಎಲ್ಲ. ಫಿಲಮ್ ಏನಿಲ್ಲ, ಅಷ್ಟಾಗಿ ಐತೆ ಸೀರಿಯಸ್ ಆಗಿ. ಇನ್ನು ಸೆಕೆಂಡ್ ಹಾಫ್ ಹೆಂಗಿದೆ ಅಂತ ನೋಡಬೇಕು. ನನಗೇನು ಅಷ್ಟೇನು ಅನಿಸ್ಲಿಲ್ಲಪ್ಪ ಫಿಲಮ್ ನೋಡಿ. ಅಷ್ಟಾಗಿ ಮಾಮೂಲಿ ಆ್ಯಾವ್ರೇಜ್, ಒಂದ್ಸಲಿ ನೋಡ್ಬೋದು. ಅವರು ಅವಾಗ ಆಯ್ತಲ್ಲ ಚೆಕಿಂಗ್ ಮಾಡಬೇಕಾ? ಏನು ಮಾಡೋದು? ಎರಡೆರಡು ಸರಿ ಚೆಕಿಂಗ್ ಅಪ್ಪ. ನೀನು ಹೇಳು. ಎಲ್ಲರಿಗೂ ಸ್ವಾಗತ. ಏನು ಹೇಳ್ತೀವಿ? ನೀನು ಹೇಳು, ಐಡಿಯಾ ಕೊಡು ಸ್ವಲ್ಪ. ಅಲ್ಲಿದೆಯಾ ಒಳಗಡೆ ನ್ಯೂಸ್ ಅಂತಾರೆ ಸರ್, ಹೇಳು. ಹೀರೋ ಹೆಂಗೆ ಬರ್ತೈತೆ? ಚೆನ್ನಾಗೇ ಬರ್ತದೆ. ಚಳಿ ಆಗ್ತೈತಿ. ಹೇಳಿ, ನೀನು ಹೇಳಿ, ನಾನು ಮಾಡ್ತೀನಿ. ಏನು ಹೇಳಿ? ಮಳೆ ನೆನ್ಕೊಂಡು ಈ ಮೂವಿಗೆ ಬಂದಿದ್ದೀರಿ ನಾವು. ಅವನಾದ್ರೂ ಜಾಕೆಟು ಸಕ್ಕತ್ತಿರುತ್ತೆ, ನಾನು ಫುಲ್ ಎದ್ದೋಗ್ಬಿಟ್ಟಿದ್ದೀನಿ, ಹಂಗೆ ಬಂದ್ಬಿಟ್ಟಿದ್ದೀನಿ. ಅದ್ರ ಜೊತೆಗೆ ಇವ್ರು AC ಬೇರೆ ಹಾಕ್ಬಿಟ್ಟು. ಸೊ ಇಲ್ಲೊಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ಸೆಕೆಂಡ್ ಹಾಫ್ ನೋಡ್ಬೇಕು, ಸೆಕೆಂಡ್ ಹಾಫ್ ಹೆಂಗಿದೆ ಅಂತ. ಫಸ್ಟ್ ಹಾಫೇ ಸಖತ್ತಾಗಿತ್ತು, ಸೆಕೆಂಡ್ ಹಾಫ್ ಇನ್ನೂ ಸಖತ್ತಾಗಿರ್ಬೋದು. ವೆಯ್ಟಿಂಗ್ ಮಾಡ್ತಾ ಇದ್ದೀರಿ ಹೆಂಗೈತೆ ಅಂತ. ಅದರಲ್ಲಿ ಪಾರ್ಟ್ 2 ಬೇರೆ ಐತೆ. ಪಾರ್ಟ್ ಟು ಬೇರೆ ಐತೆ ಅಂತ ಹೇಳ್ತಾರೆ. ಇನ್ನೂ ನಮಗೂ ಗೊತ್ತಿಲ್ಲ. ಪಾರ್ಟ್ 2 ಇರಬೇಕಂತ. ಪಾರ್ಟ್ 2 ಹೆಂಗಿರುತ್ತೋ ಯಾವ ನೋಡ್ತೀವಿ. ಅಲ್ಲೇ ಇತ್ತು ಮೇಲೆ ಕೆತ್ತು ಬೇಸಿಗೆ ಅಲ್ಲಿ ಇಟ್ಕೊ ಮಾಡಿದ್ಯಾ? ರೆಕಾರ್ಡ್ ಹಾಕಿದ್ಯಾ? ಹಾಯ್ ಗೈಸ್, ನಾವಿವತ್ತು ಐನಾಕ್ಸ್ ಫಿಲಮ್ಗೆ ಬಂದಿದ್ವಿ. ಏನಂದರೆ ದಿವಾರ ಮೂವಿ ನೋಡೋಣ ಅಂತ. ಬಟ್ ಏನೋ ಓವರಾಲ್ ಮೂವಿ ಫಸ್ಟ್ ಹಾಫ್ ನೋಡಿದ್ರಿ. ಫಸ್ಟ್ ಹಾಫ್ ಏನೋ ಅಷ್ಟರಲ್ಲಿದೆ ಅಂತ ಎಕ್ಸ್ಪೆಕ್ಟೇಷನ್. NTR ಮೇಲೆ ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ ಅಷ್ಟೊಂದೇನು ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗೋ ಥರ ಏನು ಮೂವಿ ಇರಲಿಲ್ಲ. ಸೊ ನಾವಿಲ್ಲಿ ಬಂದಿದ್ರಿ. ನಮ್ಮ ಫ್ರೆಂಡು RR ಬ್ಲಾಗ್ಸ್ ಓನರು, ಇಲ್ಲಿ ವಿಡಿಯೋ ಮಾಡ್ತೀನಿ. RR ಬ್ಲಾಗ್ಸ್ ಓನರು. ಈ ವಿಡಿಯೋ ಚೆನ್ನಾಗಿ ರೀಚ್ ಆದರೆ ಏನು ಕೊಡಿಸ್ತೀವಿ ಮಚ್ಚ ಹೇಳೋ? ಈ ವಿಡಿಯೋ ರೀಚ್ ಆಗುತ್ತೆ. ಈ ವಿಡಿಯೋ ರೀಚ್ ಆದರೆ ಏನು ಕೊಡಿಸ್ತೀಯಾ? ಈ ವಿಡಿಯೋ ರೀಚ್ ಆಗಲ್ಲ ಬ್ರೋ. ಈ ವಿಡಿಯೋ ರೀಚ್ ಆದರೆ ಏನು ಕೊಡಿಸ್ತೀಯಾ ಅದೇಳು? ನಂದು ಹಳೆ ವಿಡಿಯೋ 2.5K ಮೇಲೆ ಹೋಗ್ಬೇಕು. ಓಕೆನಾ? ಇರೋ ಒಂದು ನಿಮಿಷ ಹೇಳೋದು ಕೇಳು. ಇದೊಂದು 3K ಹೋಗ್ಲಿ. ಸರಿ, ಏನು ಕೊಡಿಸಿ ಹೇಳಿ. ಎಲ್ಲಾದ್ರೂ ಹೋಗೋಣ ಬಿಡ, ನಿಂದೇ ಕಾಸು. ಸರಿನಾ? ಒನ್ ಡೇ ಟ್ರಿಪ್. ಆಯ್ತು, ಒನ್ ಡೇ ನಿಂದೇ ಕಾಸು. ಸರಿ ನೋಡ್ರಿ ಗೈಸ್, ಪೆಟ್ರೋಲ್ ಇರೋ ಅವೆಲ್ಲ ಇಲ್ಲ. ಅವೆಲ್ಲ ಇಲ್ಲ. ನೋಡ್ರಿ ಗೈಸ್, ಈ ವಿಡಿಯೋ ಎಷ್ಟಾಗೋದು ಶೇರ್ ಮಾಡಿ. ಈ ವಿಡಿಯೋ 3K ರೀಚ್ ಹೋಯ್ತಂದ್ರೆ ಇವಂದೇ ಒನ್ ಡೇ ಟ್ರಿಪ್ ನಂದು ಫುಲ್ ಕಾಸು. ಸರಿ ಟ್ರಿಪ್ ಅಣ್ಣ, ಪೆಟ್ರೋಲ್ ಫುಡ್ ಎಲ್ಲ ನಿಂದು. ಟ್ರಿಪ್ ಅಂದಮೇಲೆ ನಿಂದೇ ಎಲ್ಲ.
ಹಾಂ ಸರಿ ಆಯಿತು 3,000 ಹೋಗ್ಲಿ ಬಿಡಪ್ಪ. ಹಾಂ 3,000 ಆದ್ರೆ ಕರ್ಕೊಂಡು ಹೋಗ್ತೀನಿ ಬಿಡು. ನಂದಿ ಹಿಲ್ಸ್ಕು ನಾವು ಹೋಗಿದ್ವಲ್ಲ ಆ ಥರ. ನಾನು ಹೇಳೋ ಕಡೆ ಒನ್ ಡೇ ಟ್ರಿಪ್ಪು ಬೇಡ, ಒಂದಿನ ವಂಡರ್ಲಾ ಕಾಸ್ಟ್ ಹಾಕು ಸಾಕು ಅಣ್ಣ. ಅಲ್ಲಿ 4,000-5,000 ಆಗುತ್ತೆ ದೊಡ್ಡ. ಅದೆಲ್ಲ ಇಲ್ಲ, ಗೊತ್ತಿಲ್ಲ. ಅದೆಲ್ಲ ಇಲ್ಲ ಅಣ್ಣ. ಮತ್ತೆ ಯಾರು ನೋಡ್ಬೇಡ್ರಿ ವಿಡಿಯೋನ, ಯಾರು ಹೋಗಿ ಜಾಗದಾಗ ಕರ್ಕೊಂಡು ಯಾರು ನೋಡಕ್ ಹೋಗ್ಬೇಡ್ರಿ ವಿಡಿಯೋ. ಇವ್ ನೋಡ್ಲ ರೆಗ್ ಹೊತ್ಕೊಂಡಂಗೆ ಹೊತ್ಕೊಂಡು ಮಲ್ಕೊಂಬಿಟ್ಟು ಸ್ವೆಟರ್ ನೆತ್ಕೊಂಡು ಶಿಸ್ತಾಗಿ ಕವರ್ ಮಾಡ್ಕೊಂಡು ಮಲ್ಕೊಂಬಿಟ್ಟವನ್ನೆ. ಈ ಆಡ್ಸ್ ನೋಡಕ್ಕೆ ಆಗಲ್ಲಪ್ಪ ಇದ್ರಲ್ಲಿ. ಆಡ್ಸ್ ಹಾಕಿ ಸಾಕ್ತಾರೆ. ಏನ್ ಮಚ್ಚ ಫಿಲಮ್ ನೋಡಕ್ ಬರ್ತೀರಾ, ಆಡ್ಸ್ ನೋಡಕ್ ಬರ್ತೀರಾ ಗೊತ್ತಾಗಲ್ಲಪ್ಪ ನಮ್ಕ. ಅದು ಫಿಲಮ್ ಒಂದು 2 ಅವರ್ ಇದ್ರೆ ಒಂದು ಅವರ್ ಆಡೇ ಇರ್ತೈತೆ. ಏನಪ್ಪ ಹಾಕಿ ಸಾಕ್ತಾರೆ. ಅಯ್ಯೋ ಸ್ವಾಮಿ, ಫುಲ್ ಮಳೆಗೆ ಗಾಡಿ ಎಲ್ಲ ನೆಂದೋಗ್ಬಿಟ್ಟಿದೆ. ಫುಲ್ ಮಳೆ ಬೀಳ್ತಾನೆ ಐತಿ ಇನ್ನ. ಸರಿ ಮಚ್ಚ ಬಾಯ್, ಹುಷಾರು. ಫೋನ್ ಮಾಡು ಮನೆಗೆ ಹೋದ್ಮೇಲೆ. ಸೊ ಇವಾಗ ನನ್ನ ಗಾಡಿ ಎತ್ಕೊಂಡು ಹೋಗ್ಬೇಕು. ಫಿಲಮ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದೆ. ನನ್ನ ಫ್ರೆಂಡ್ ಮನೆಗೆ ಹೋದ್ನಂತೆ, ಫೋನ್ ಮಾಡಿದ್ದೆ. ನನಗೇನು ಅನಿಸ್ತು ಅಂತಂದರೆ ಓವರಾಲಾಗಿ ತುಂಬ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಫಸ್ಟ್ ಆಫ್ ಚೆನ್ನಾಗಿದೆ, ಸೆಕೆಂಡ್ ಆಫ್ ಏನೂ ಅಷ್ಟೊಂದು ಏನೂ ಇಲ್ಲ, ನಾರ್ಮಲ್ ರೊಟೀನಾಗಿದೆ ಅಂತ ಅನಿಸ್ತು. ಹೌದು, ಬಟ್ ಏನೂ ಇಲ್ಲ. ನನಗೇನು ಅನಿಸ್ತು ಅಂದರೆ ಫಸ್ಟ್ ಆಫ್ ನನಗೆ ಒಂಚೂರು ಲ್ಯಾಗ್ ಅನಿಸ್ತು, ಬಟ್ ಸೆಕೆಂಡ್ ಆಫ್ ಸಖತ್ತಾಗಿದೆ. ಸೆಕೆಂಡ್ ಆಫ್ ನೋಡ್ಬೋದು, ಬಟ್ ಆ ಫೈಟ್ಸು ಮತ್ತು ಅದೊಂದು ಚೂರು ಹೈಲೈಟಿಂಗ್ ಇದೆ. ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಸೆಕೆಂಡ್ ಆಫಲ್ಲಿ, ಪರವಾಗಿಲ್ಲ. ಸೆಕೆಂಡ್ ಆಫ್ ಚೆನ್ನಾಗಿತ್ತು ಕಂಪೇರ್ ಟು ಫಸ್ಟ್ ಆಫ್. ಸೊ ಫ್ಯಾಮಿಲಿ ಎಲ್ಲ ಆರಾಮಾಗಿ ನೋಡ್ಕೊಂಡು ಹೋಗ್ಬೋದು ಫಿಲಮ್ನ. ಸೊ ಈ ಮಳೆಯಲ್ಲಿ ಫುಲ್ ನೆನ್ಕೊಂಡು ಹೋಗಿ ಫಿಲಮ್ ನೋಡಿಕೊಂಡು ವಾಪಸ್ ಮನೆಗೆ ಬಂದೆ. ಆಲ್ಮೋಸ್ಟ್ ಇನ್ನೂ ಮಳೆ ಲೈಟಾಗಿ ಬೀಳ್ತಿದೆ, ನೋಡ್ಬೋದು. ಫುಲ್ ನೆಂದೋಗ್ಬಿಟ್ಟಿದೆ ನಮ್ಮ ಮನೆ ಮಾಡಿ ಮೇಲೆ. ಯಾರಾದರೂ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಟೇಕ್ ಕೇರ್ ಗೈಸ್.